ರಾಜ್ಯದ ಹಲವೆಡೆ ಜನರಿಗೆ ಕಾಟವನ್ನ ಕೊಡ್ತಾ ಇವೆ ಚಿರತೆಗಳು. ಕಾಡು ಬಿಟ್ಟು ನಾಡಿಗೆ ಬರ್ತಾ ಇವೆ ಚಿರತೆಗಳು. ಬೆಳಗಾವಿಯಲ್ಲಿ ಕಳೆದ 23 ದಿನಗಳಿಂದ ಚಿರತೆಗಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿ ಗಾಲ್ಫ್ ಮೈದಾನದಲ್ಲಿ ಚಿರತೆ ಅಡಗಿದ್ದು ಇವತ್ತು 3ನೇ ದಿನದ ಗಜಪಡೆ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆನೆಗಳ ಜೊತೆ 5 ಜೆಸಿಬಿಗಳ ಮೂಲಕವೂ ಆಪರೇಷನ್ ಅನ್ನು ಮಾಡಲಾಗಿದ್ದು ದಾವಣಗೆರೆಯಲ್ಲೂ ಚಿರತೆಯಿಂದ ಜನರಿಗೆ ತಲೆನೋವು ಉಂಟಾಗಿದೆ. ನ್ಯಾಮತಿ ತಾಲೂಕಿನ ಪಲವನಹಳ್ಳಿಯಲ್ಲಿ ಚಿರತೆ ಆಪರೇಷನ್ ಮಾಡಲಾಗ್ತಾ ಇದ್ದು ಜಮೀನಿನಲ್ಲಿ ಅಡಗಿರುವ ಚಿರತೆಗಾಗಿ ಕಳೆದ 5 ದಿನಗಳಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈಗ ಚಿರತೆಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಕಾಡಿನಿಂದ ನಾಡಿಗೆ ಬರ್ತಾ ಇವೆ ಈ ಚಿರತೆಗಳು. ಬೆಳಗಾವಿಯ ಗಾಲ್ಫ್ ಮೈದಾನದಲ್ಲಿ ಚಿರತೆ ಅಡಗಿದೆ. ಕಳೆದ 22 ದಿನಗಳಿಂದಲೂ ಕೂಡ ಈ ಒಂದು ಕಾರ್ಯಾಚರಣೆ ಮಾಡಲಾಗ್ತಾ ಇದ್ರು ಕೂಡ ಇನ್ನೂ ಕೂಡ ಚಿರತೆಯನ್ನ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಆನೆಗಳ ಜೊತೆ 5 ಜೆಸಿಬಿಗಳ ಮೂಲಕ ಆಪರೇಷನ್ ಮಾಡಲಾಗ್ತಿದೆ. ಉಡುಪಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲೂ ಆಪರೇಷನ್ ಚಿರತೆ ನಡೆದಿದ್ದು ಕುಂದಾಪುರದ ಕೋಟ ಮೂಡಗಿಳಿಯಾರು ಭಾಗದಲ್ಲಿ ಆತಂಕ ಉಂಟಾಗಿದೆ. ಕೊಪ್ಪಳದ ಗಂಗಾವತಿ ಬಳಿಯ ಗುಡ್ಡದಲ್ಲಿ 2 ಚಿರತೆ ಪ್ರತ್ಯಕ್ಷವಾಗಿದೆ. ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ. ನೀವು ಕಲಿಬೇಕಾ? ನೀವು ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಯದ ಅನೇಕ ಕಡೆ ಚಿರತೆಗಳ ಹಾವಳಿ ಈಗ ಜಾಸ್ತಿ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಂತೂ ನಾವು ನೋಡ್ತಾನೆ ಇದ್ದೀವಿ. ಕಳೆದ 23 ದಿನಗಳಿಂದ ಚಿರತೆಗಾಗಿ ಶೋಧ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೂ ಕೂಡ ಚಿರತೆ ಸಿಕ್ಕಿಲ್ಲ. ಆದ್ರೆ ಅದರ ಹೆಜ್ಜೆ ಗುರುತು ಸಿಗ್ತಾನೆ ಇದೆ. ಹೆಜ್ಜೆ ಗುರುತು ಕಾಣಿಸ್ತಾ ಇದೆ, ಸಿಸಿಟಿವಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಇನ್ನೂ ಕೂಡ ಕೂಂಬಿಂಗ್ ಕಾರ್ಯಾಚರಣೆ, ಆನೆಗಳ ಮೂಲಕ ಈಗ ಕಾರ್ಯಾಚರಣೆ ಮಾಡುವಂತ ಪ್ರಯತ್ನಗಳಾಗತ್ತೆ. ಯಾವುದೇ ಆದ್ರೂ ಕೂಡ ಇನ್ನೂ ಕೂಡ ಚಿರತೆ ಸಿಕ್ಕಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ದಾವಣಗೆರೆಯಲ್ಲೂ ಕೂಡ ಅಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗಿದೆ. ಕಳೆದ 5 ದಿನದಿಂದ ಶೋಧವನ್ನ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಜನರಿಗಂತೂ ಇದು ತಲೆನೋವಾಗಿ ಪರಿಣಮಿಸಿದೆ. ಈಗ ದಾವಣಗೆರೆಯ ನ್ಯಾಮತಿ ತಾಲೂಕಿನ ಪಲವನಹಳ್ಳಿಯಲ್ಲಿ ಚಿರತೆಯ ಆಪರೇಷನ್ ನಡೀತಾ ಇದ್ದು ಕಳೆದ 5 ದಿನಗಳಿಂದ ಶೋಧವನ್ನ ಮಾಡ್ತಿದ್ದಾರೆ. ಉಡುಪಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲೂ ಆಪರೇಷನ್ ಚಿರತೆ ನಡೆದಿದ್ದು ಕುಂದಾಪುರದ ಕೋಟ ಮೂಡಗಿಳಿಯಾರು ಭಾಗದಲ್ಲಿ ಆತಂಕ ಉಂಟಾಗಿದೆ. ಕೊಪ್ಪಳದ ಗಂಗಾವತಿ ಬಳಿಯ ಗುಡ್ಡದಲ್ಲಿ 2 ಚಿರತೆಗಳು ಪ್ರತ್ಯಕ್ಷವಾಗಿವೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ದಾವಣಗೆರೆಯಲ್ಲಿ ಕಳೆದ 5 ದಿನಗಳಿಂದ ಈಗಾಗಲೇ ಚಿರತೆಯನ್ನು ಹುಡುಕುವಂತಹ ಪ್ರಯತ್ನಗಳಾಗ್ತಾ ಇದೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲಂತೂ 23 ದಿನಗಳಿಂದ ಚಿರತೆಯನ್ನ ಹುಡುಕುವಂತಹ ಪ್ರಯತ್ನ ಆಗ್ತಾ ಇದೆ. ಇನ್ನೂ ಕೂಡ ಬೇರೆ ಬೇರೆ ರೀತಿಯಂತಹ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾವುದು ಕೂಡ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಚಿರತೆಯನ್ನ ಹಿಡಿಯೋದಕ್ಕೆ. ಇನ್ನೊಂದು ಕಡೆ ಉಡುಪಿಯಲ್ಲಿ ಗಮನಿಸಬಹುದು, ಈಗಾಗಲೇ 2 ಚಿರತೆಗಳು ಅಲ್ಲಿ ಪ್ರತ್ಯಕ್ಷ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಒಟ್ಟಾರೆಯಾಗಿ ರಾಜ್ಯದ ಅನೇಕ ಕಡೆಗಳಲ್ಲಿ ಈಗ ಚಿರತೆ ಪ್ರತ್ಯಕ್ಷ ಆಗ್ತಾ ಇರುವಂತದ್ದು. ಕಾಡಿನಿಂದ ನಾಡಿಗೆ ಬಂದಿವೆ. ಇವುಗಳು ನಾಡಿಗೆ ಬಂದಿದೆ. ಇದು ಈಗ ಜನರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಜನ ಟೆನ್ಷನ್ಗೊಳಗಾಗಿದ್ದಾರೆ. ಹೆಚ್ಚು ಕಡಿಮೆ ಆಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಮೊನ್ನೆಯಷ್ಟೇ ದಾವಣಗೆರೆಯಲ್ಲಿ ನಾವು ಗಮನಿಸಿದ್ವಿ, ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ ಈ ಒಂದು ಚಿರತೆಯ ಕಾಟದಿಂದಾಗಿ. ರಾಜ್ಯದ ಹಲವು ಕಡೆ ಈಗ ಚಿರತೆ ಜನರಿಗೆ ಕಾಟವನ್ನ ಕೊಡ್ತಾ ಇದ್ದು ಬೆಳಗಾವಿಯಲ್ಲಂತೂ ಅರಣ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಎಕ್ಸ್ಪರ್ಟ್ಗಳು ಯಾರ್ಯಾರಿದ್ದಾರೆ ಅವ್ರು ಎಲ್ಲರನ್ನ ಕರ್ಕೊಂಡು ಬಂದು ಈಗಾಗಲೇ ಕೂಂಬಿಂಗ್ ಮಾಡ್ಲಾಗ್ತಾ ಇದೆ, ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಈಗ ಚಿರತೆ ಸಿಗ್ತಾನೆ ಇಲ್ಲ. ಹಾಗಾದ್ರೆ ಎಷ್ಟು ಹುಷಾರಾಗಿರ್ಬೇಕು ಚಿರತೆ ನೋಡಿ. ಎಲ್ಲೂ ಕೂಡ ಸಿಗದ ಹಾಗೆ ಎಸ್ಕೇಪ್ ಆಗ್ತಾ ಇದೆ ಚಿರತೆ. ಪ್ರತಿದಿನ ಕೂಡ ಸಿಸಿಟಿವಿಯಲ್ಲೋ ಅಥವಾ ಹೆಜ್ಜೆ ಗುರುತು ಮೂಲಕ ಚಿರತೆ ಇದೆ ಅನ್ನೋದನ್ನ ತೋರಿಸುತ್ತೆ. ಬಟ್ ಎಲ್ಲಿದೆ ಏನು ಅನ್ನೋದನ್ನ ಇನ್ನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಒಂದು ಆತಂಕದಲ್ಲೇ ಜನ ಈಗ ಅಲ್ಲಿ ಜೀವನವನ್ನ ದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೊರಗಡೆ ಬರೋದಿಕ್ಕೂ ಟೆನ್ಷನ್ ಉಂಟಾಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇನ್ನೊಂದ್ ಕಡೆ ಬೆಳಗಾವಿಯಲ್ಲಿ ಒಂದ್ ಕಡೆ ಆದ್ರೆ ಗಾಲ್ಫ್ ಮೈದಾನದಲ್ಲಂತೂ ಹುಡುಕಾಟ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ದಾವಣಗೆರೆಯಲ್ಲಿ ಕೂಡ ಅಂತಹದ್ದೇ ಪರಿಸ್ಥಿತಿ ಇದೆ. ಚಿರತೆ ಮಹಿಳೆ ಮೇಲೆ ದಾಳಿ ಮಾಡಿದೆ. ಅದು ತಮ್ಗೆ ಗೊತ್ತಿದೆ, ಶ್ರೀಮತಿ ಕಮಲಾಬಾಯಿ ಅಂತೇಳಿ ಪಲವನಹಳ್ಳಿ ಗ್ರಾಮ. ಅವರು ನಿನ್ನೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಕೂತು ಕಳೆನ ತೆಗಿತಾ ಇರಬೇಕಾದ್ರೆ ಚಿರತೆ ದಾಳಿ ಮಾಡಿ ಅವ್ರ ಮಹಿಳೆ ಅವರು ಕಮಲಾಬಾಯಿ ಅವರು ತೀರ್ಕೊಂಡಿರೋದು ತಮಗೆಲ್ಲರಿಗೂ ಗೊತ್ತಿದೆ. ಈ ವಿಚಾರವಾಗಿ ಸರ್ಕಾರದ ಪರವಾಗಿ ಏನು ಸವಲತ್ತು ಪರಿಹಾರ ಧನವನ್ನು ಕೊಡಬೇಕು, ಅದಕ್ಕೆ ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾವಣಗೆರೆ ಜಗನ್ನಾಥ್ ಅವರು ನಿನ್ನೆ ಇಲ್ಲಿ ಬಂದು ಅವರೊಂದಿಗಿದ್ದು ಈ ಪರಿಹಾರ ಏನೇನು ಕೊಡ್ತೀವಿ ಅನ್ನೋದನ್ನು ಅದ್ರ ಬಗ್ಗೆ ಅವರಿಗೆಲ್ಲ ಹೇಳಿದ್ದಾರೆ. ತಮಗೆಲ್ರಿಗೂ ಗೊತ್ತಿದೆ, ಸರ್ಕಾರದಿಂದ 7.5 ಲಕ್ಷ ರೂಪಾಯಿ ಪರಿಹಾರ ಕೊಡೋದೊಂದು, ಅದ್ರ ಜೊತೆಗೆ ಪ್ರತಿ ಮಾಸ ಅಂದರೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ 5 ವರ್ಷ ಕೊಡೋದೊಂದು ಒಂದು ಪದ್ಧತಿ ಇದೆ. ಸರ್ಕಾರದಿಂದ ಆದೇಶ ಇದೆ, ಅದರ ಪ್ರಕಾರ ಅದನ್ನು ಕೊಡ್ತಾ ಇದ್ದೀವಿ. ಇನ್ನು 4-5 ಬೋನನ್ನು ನಾವು ತರಿಸ್ಕೊಳ್ತಾ ಇದ್ದೀವಿ. ಪ್ರತಿ ಕಿಲೋಮೀಟ್ರ್ ದೂರದಲ್ಲಿ ಆ ಜಾಡು, ಚಿರತೆ ಬರುವಂಥ ಜಾಡು ಎಲ್ಲೆಲ್ಲಿ ಬರುತ್ತೆ ಆ ಜಾಡುಗಳೆಲ್ಲ ಅದನ್ನು ಇಟ್ಟು ಆದಷ್ಟು ಬೇಗ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಕ್ರಮ ಕೈಗೊಳ್ಳೋ 2 ಟೀಮ್ಗಳು ಕಾರ್ಯನಿರತವಾಗಿದ್ದಾವೆ. ಅದ್ರ ಜೊತೆಗೆ
ಜನರಿಗೆ ತಿಳುವಳಿಕೆ ಹೇಳಿ ಒಂದು ವಾರ ಯಾರು ಹೆಚ್ಚು ಕಡಿಮೆ ಕ್ಯಾಪ್ಚರ್ ಮಾಡೋವರೆಗೂ ಯಾರೂ ಕೂಡ ಒಬ್ಬೊಬ್ಬರು ಇಬ್ಬರು ಕಾಡಲ್ಲಿ ಅಥವಾ ಹೊಲಗದ್ದೆಯಲ್ಲಿ ತಿರುಗಾಡಿದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದನ್ನು ತಿರುಗಾಡಬಾರ್ದು. ಬೆಳಗಾವಿ, ದಾವಣಗೆರೆ, ಉಡುಪಿಯಲ್ಲೂ ಕೂಡ ಈಗ ಚಿರತೆಯ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪ್ರತಿ ಬಾರಿ ಕೂಡ ಇಂತಹ ಸಂದರ್ಭಗಳು ಬಂದಾಗ ಒಂದಷ್ಟು ಮೊದಲೇ ಅರಣ್ಯಾಧಿಕಾರಿಗಳಿಗೆ ಜನರು ಹೇಳ್ತಿರ್ತಾರೆ, ಆದ್ರೆ ಕೇರ್ಲೆಸ್ ಮಾಡ್ತಾರೆ ಅರಣ್ಯಾಧಿಕಾರಿಗಳು ಅನ್ನುವಂತಹ ಆರೋಪ ಒಂದು ಕಡೆ ಆದ್ರೆ, ಎಷ್ಟೋ ಸಲ ನಾವು ಹೇಳಿದ್ರು ಕೂಡ ಅರಣ್ಯ ಅಧಿಕಾರಿಗಳು ಇದ್ರ ಕಡೆ ಗಮನವನ್ನೇ ಹರಿಸ್ತಾ ಇಲ್ಲ ಅಂತ ಸಾಕಷ್ಟು ಆರೋಪವನ್ನು ಮಾಡಲಾಗ್ತಾ ಇತ್ತು. ಆದ್ರೆ ಈ ಸಲ ಈಗ 23 ದಿನಗಳಿಂದ ಬೆಳಗಾವಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ, ಗಾಲ್ಫ್ ಮೈದಾನದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗ ದಾವಣಗೆರೆಯಲ್ಲೂ ಅದೇ ರೀತಿಯಂತ ಕಾರ್ಯಾಚರಣೆ ನಡೀತಾ ಇದೆ, ಬಟ್ ಎಲ್ಲೂ ಕೂಡ ಚಿರತೆ ಸಿಕ್ಕಿಲ್ಲ. ಸೊ ಯಾವ ರೀತಿಯಾಗಿ ಚಿರತೆ ಕಾಟ ಕೊಡ್ತಾ ಇದೆ, ಯಾವ ರೀತಿಯಾಗಿ ಕಣ್ತಪ್ಪಿಸಿ ಓಡಾಡ್ತಾ ಇವೆ, ಅವುಗಳನ್ನ ಹಿಡಿಯುವಂತಹ ಪ್ರಯತ್ನ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಬೆಳಗಾವಿಯಿಂದ ಲೋಹಿತ್, ಹಾಗೆ ದಾವಣಗೆರೆಯಿಂದ ಸಂಜಯ್, ಉಡುಪಿಯಿಂದ ಪರೀಕ್ಷಿತ್ ಶೇಟ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಹಿತ್, ಈಗಾಗಲೇ ಬೆಳಗಾವಿಯಲ್ಲಂತೂ 23 ದಿನ ಆಯ್ತು ಈ ಒಂದು ಕಾರ್ಯಾಚರಣೆ ಆರಂಭ ಆಗಿ, ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾರ್ಯಾಚರಣೆಯ ವೇವನ್ನ ಏನಾದ್ರೂ ಬದಲಾವಣೆ ಮಾಡಿದ್ದಾರಾ? ಯಾವುದೇ ರೀತಿಯ ಬದಲಾವಣೆ ಮಾಡಿದ್ರು ಕೂಡ ಯಾಕೆ ಸಿಗ್ತಾ ಇಲ್ಲ ಹಾಗಾದ್ರೆ? ಹೌದು ನವಿತಾ ಜೈನ್, ಏನಂತಂದ್ರೆ ಕಳೆದ 20 ದಿನಗಳಿಂದ ಏನಂತಂದ್ರೆ ಸಾಮಾನ್ಯ ಕಾರ್ಯಾಚರಣೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿತ್ತು. ಆದ್ರೆ ಕಳೆದ 2 ದಿನಗಳಿಂದ ಏನಂತಂದ್ರೆ ವಿಶಿಷ್ಟ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. 2 ಆನೆಗಳನ್ನ ತರಲಾಗಿದೆ ಇಲ್ಲಿ. ಆ ಆನೆಗಳ ಜೊತೆಗೆ 8 ಜನ ಅರವಳಿಕೆ ತಜ್ಞರ ಟೀಮ್, ಈಗ ಅದ್ರ ಜೊತೆಗೆ 200 ಜನ ಸಿಬ್ಬಂದಿಗಳು ಏನಂತಂದ್ರೆ ಗಾಲ್ಫ್ ಮೈದಾನ ಏನ್ 270 ಎಕರೆಗೂ ಏನ್ ಜಾಸ್ತಿ ಇರುವಂತ ಗಾಲ್ಫ್ ಮೈದಾನ ಇದೆ, ಆ ಗಾಲ್ಫ್ ಮೈದಾನದಲ್ಲಿ ಬೆಳಗ್ಗೆ 6 ರಿಂದ ಸಂಜೆ 5 ಗಂಟೆವರೆಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸೊ ನಿನ್ನೆ ಏನಂತಂದ್ರೆ ಇಡೀ ದಿನ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ 1 ಬಾರಿ ಮಾತ್ರ ಆ ಚಿರತೆ ಕಣ್ಣಿಗೆ ಬಿದ್ದಿತ್ತು. ನಿನ್ನೆ ಏನಂತಂದ್ರೆ ಸಂಜೆ ಹೊತ್ತಿಗೆ ಗಾಲ್ಫ್ ಮೈದಾನ ಸುತ್ತಲೂ ಕೂಡ ಏನಂತಂದ್ರೆ ಬೇಲಿಯನ್ನ ಹಾಕಿ ಆ ಗಾಲ್ಫ್ ಮೈದಾನ ದಾಟಿ ಈ ಚಿರತೆ ಎಲ್ಲೂ ಕೂಡ ಹೊರಗಡೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರು. ಇವತ್ತು ಬೆಳಗ್ಗೆ ಕೂಡ 6 ಗಂಟೆಯಿಂದ ಕಾರ್ಯಾಚರಣೆ ನಡೆದಿತ್ತು. 10 ಗಂಟೆ ಅಷ್ಟೊತ್ತಿಗೆ ಆನೆ ಮೂಲಕ ಕಾರ್ಯಾಚರಣೆ ನಡೆಸಿದ್ರು. ಮಧ್ಯಾಹ್ನದ ಹೊತ್ತಿಗೆ ಒಂದು ಗಣೇಶನ ದೇವಸ್ಥಾನ ಬರುತ್ತೆ, ಆ ಒಂದು ದೇವಸ್ಥಾನದ ಹತ್ತಿರ ಚಿರತೆ ಪ್ರತ್ಯಕ್ಷ ಆಗಿತ್ತು. ಆ ಚಿರತೆಯನ್ನ ಫಾಲೋ ಕೂಡ ಮಾಡಿದ್ದಾರೆ. ಸುಮಾರು 200 ಮೀಟರ್ ವರೆಗೂ ಚಿರತೆ ಓಡ್ಕೊಂಡು ಹೋಗಿದೆ. ಅದ್ರ ಹಿಂದ್ಗಡೆನೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಓಡ್ಕೊಂಡು ಹೋಗಿದ್ರು. 200 ಮೀಟರ್ ಆದ್ಮೇಲೆ ದಟ್ಟ ಪೊದೆಯಲ್ಲಿ ಏನು ಚಿರತೆ ಹೋಗಿದೆ. ಅದಾದ ಬಳಿಕ ಎಲ್ಲೂ ಕೂಡ ಕಣ್ಣಿಗೆ ಕಾಣಿಸಿಲ್ಲ. ಸೊ ಸಂಜೆ ಹೆಚ್ಚು ಕಮ್ಮಿ 5 ಗಂಟೆ ಆಗ್ತಾ ಬಂತು. ಈಗ 22ನೇ ದಿನದ ಕಾರ್ಯಾಚರಣೆ ಸಂಪೂರ್ಣವಾಗಿ ಇಲ್ಲಿ ಇವತ್ತು ಕ್ಲೋಸ್ ಆಗುತ್ತೆ. ಮತ್ತೆ ನಾಳೆ 23ನೇ ದಿನದ ಕಾರ್ಯಾಚರಣೆ ಮುಂದಾಗುತ್ತೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಧಿಕಾರಿಗಳು ಸಹ ಹೇಳ್ತಾ ಇದ್ರು ಏನಂತಂದ್ರೆ ನಾಳೆ ಇನ್ನಷ್ಟು ಹೆಚ್ಚಿನ ಸಿಬ್ಬಂದಿಗಳನ್ನ ತಂದು ಹೊರಗಡೆ ಕೂಡ ನಿಲ್ಲಿಸ್ತೀವಿ. ಒಂದ್ ಕಡೆಯಿಂದ ಕೋಂಬಿಂಗ್ ರೀತಿ ಕಾರ್ಯಾಚರಣೆ ನಡೆಸ್ತೀವಿ. ಇವತ್ತು ಕೂಡ ಕೋಂಬಿಂಗ್ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿದೀವಿ. ಅರ್ಧ ಕೋಂಬಿಂಗ್ ಕಾರ್ಯಾಚರಣೆ ಮುಗಿದಿದೆ, ಇನ್ನು ಅರ್ಧ ಕೋಂಬಿಂಗ್ ಕಾರ್ಯಾಚರಣೆ ಇರುವಂತದ್ದು, ಅದನ್ನು ನಾಳೆಗೆ ಮುಗಿಸ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದಾರೆ ನವಿತಾ ಜನ. ಇನ್ನೊಂದ್ ಕಡೆ ಏನಂತಂದ್ರೆ ಕಳೆದ 22 ದಿನಗಳು ಕೂಡ ಶಾಲೆ ಏನೋ ಒಂದು ಈ ಗಾಲ್ಫ್ ಮೈದಾನ ಬರುತ್ತೆ, ಈ ಗಾಲ್ಫ್ ಮೈದಾನ ಸುತ್ತಲೂ ಇರುವಂತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವಂತ ಶಾಲೆಗಳನ್ನ ರಜಾ ಕೊಟ್ಟಿದ್ದಾರೆ. ಇದರ ಪರಿಣಾಮವಾಗಿ ಏನಂತಂದ್ರೆ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ 20 ದಿನಗಳಿಂದ ಶಿಕ್ಷಣ ವಂಚಿತರಾಗಿದ್ದಾರೆ. ಪೋಷಕರು ಆಮೇಲೆ ಇಲ್ಲಿ ಜನ ಕೂಡ ಒತ್ತಾಯ ಮಾಡುವಂತದ್ದು ಅಷ್ಟೇ ಅಂತಂದ್ರೆ ಆದಷ್ಟು ಬೇಗನೆ ಏನಂತಂದ್ರೆ ಚಿರತೆಯನ್ನ ಸೆರೆ ಹಿಡಿದು ನಮಗೆ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೇಕು. ಯಾಕಂದ್ರೆ ಜನನಿ ಪೀಡ ಪ್ರದೇಶ ಇದು, ಜನ ಓಡಾಡ್ತಿರ್ತಾರೆ. ಸಂಜೆ ಆದ್ರೆ ಸಾಕು ಜನ ಇರ್ತಾರೆ, ಬೆಳಗ್ಗೆ ಕೂಡ ಜನ ಇರ್ತಾರೆ, ಮಕ್ಕಳಿದಾವೆ, ಮಕ್ಕಳ ಶಾಲೆ ಭವಿಷ್ಯ ಹಾಳಾಗಿದೆ. ಹಾಗಾಗಿ ಆದಷ್ಟು ಬೇಗನೆ ಚಿರತೆಯನ್ನ ಸೆರೆ ಹಿಡಿಯಬೇಕು ಅಂತ ಮನವಿಯನ್ನು ಕೂಡ ಇನ್ನ ಜನ ಮಾಡ್ತಾ ಇದ್ರು. ಹಾಗೆ ಸಂಪರ್ಕದಲ್ಲಿ ಲೋಹಿತ್, ಇನ್ನು ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಚಿರತೆ ಸೆರೆ ಹಿಡಿಯುವಂತ ಕೆಲಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗ 5 ದಿನ ಆಯ್ತು, ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ರಿಸಲ್ಟ್ ಸಿಗ್ತಾ ಇಲ್ಲ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅಂತ ಹೇಳಿ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಈಗ? ಹೌದು ನವಿತಾ ಜೈನ್, ಏನು ಕಳೆದ 5 ದಿನಗಳಿಂದ ಏನು ಒಂದು ಕಮಲಾಬಾಯಿಯನ್ನ ಒತ್ತೊಯ್ದು ಒಂದು ಹತ್ಯೆ ಮಾಡಿತ್ತು ಆ ಚಿರತೆಗಾಗಿ ಈಗ ಸತತವಾಗಿ ಒಂದು ಅರಣ್ಯ ಇಲಾಖೆ ಅವರು ಪ್ರಯತ್ನ ಪಡ್ತಾರೆ. ಆದ್ರೆ ಯಾವುದೇ ಒಂದು ಸುಳಿವು ಸಿಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಒಂದು 10 CC ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ, ಒಂದು 5 ಬೋನ್ಗಳನ್ನ ಇಟ್ಟು ಈಗ 3 ದಿನಗಳಿಂದನೂ ಸಹ ಕಾರ್ಯಾಚರಣೆ ನಡೆದಿದೆ. ಆದ್ರೆ ಯಾವುದೇ ಅದ್ರ ಚಲನವಲನೂ ಸಹ ಕಂಡು ಬಂದಿಲ್ಲ. ಹೀಗಾಗಿ ಇವತ್ತು ಏನು ಇನ್ನೊಂದು 10 ಕ್ಯಾಮೆರಾಗಳನ್ನ ಅಳವಡಿಸಿ, ಇನ್ನೂ ಹೆಚ್ಚಿನ ಬೋನ್ಗಳನ್ನ ಅಳವಡಿಸಿ ಒಂದು 70 ಜನರ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಕೋಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ 70 ಜನರ 10 ಜನರ ಒಂದು ತಂಡವನ್ನ ರಚನೆ ಮಾಡಿ ಈಗಾಗಲೇ ಕೋಂಬಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅಂತ ಹೇಳಿ ಅರಣ್ಯ ಇಲಾಖೆ ಅವರು ಸದ್ಯ ಮಾಹಿತಿ ನೀಡಿದ್ದಾರೆ ನವಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿ ಸಂಜಯ್, ಇನ್ನು ಪರೀಕ್ಷಿತ್, ಅಲ್ಲಿ ಈಗಾಗಲೇ ಚಿರತೆ ಕೂಡ ಕಾಣಿಸಿಕೊಂಡಿರುವಂತದ್ದು ಹೇಗೆ, ಯಾವ ರೀತಿಯಾಗಿ ಅಲ್ಲಿ ಈಗ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ? ಎಸ್ ಸವಿತಾ, ಇವತ್ತು ಬೆಳಿಗ್ಗೆ ಏನು ಶಾಲಾ ಮಕ್ಕಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಹೋಗೋ ಸಂದರ್ಭದಲ್ಲಿ ಅಲ್ಲಿ ಕೋಟ ಮೂಡಗಲಿ ಭಾಗದಲ್ಲಿ ಒಂದು ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು, ಸ್ಥಳೀಯರು ಅದನ್ನು ಕಂಡು ಈಗ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಹಾಗಾಗಿ ಈಗ ಅರಣ್ಯ ಇಲಾಖೆ ಕೂಡ
ಚಿರತೆ ಓಡಾಟದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಯಾಕಂದ್ರೆ ಈ ಹಿಂದೆ ಕೂಡ ದನದ ಬೇಟೆಯಾಡಿತ್ತು ಮತ್ತು ಈ ಹಲವು ಸಾಕು ಪ್ರಾಣಿಗಳನ್ನ ಕೊಂಡೊಯ್ದಿತ್ತು. ಹಾಗಾಗಿ ಸಹಜ ಸಮಯವಾಗಿ ಈ ಭಾಗದಲ್ಲಿ ಆತಂಕ ಪುನಃ ಹೆಚ್ಚಾಗಿದೆ. ಚಿರತೆ ಓಡಾಟ ಹೆಚ್ಚು. ಯಾಕಂದ್ರೆ ಈ ಪ್ರದೇಶ ಆಗಿರೋ ಜನ ನಿಬಿಡ ಪ್ರದೇಶ ಆಗಿರುವಂತದ್ದು, ಶಾಲಾ ಕಾಲೇಜುಗಳಿವೆ, ಅಲ್ಲಿ ಮಕ್ಕಳು ಓಡಾಡ್ತಾರೆ, ವೃದ್ಧರು ಓಡಾಡ್ತಾರೆ. ಹಾಗಾಗಿ ಎಲ್ಲಿ ಚಿರತೆ ಮತ್ತೆ ದಾಳಿ ಮಾಡುತ್ತೋ ಮತ್ತು ಆ ಮನೆಯ ಅಲ್ಲಿರುವಂತಹ ಗ್ರಾಮಸ್ಥರ ಮನೆಯ ಸಾಕು ಪ್ರಾಣಿಗಳಿರ್ಬೋದು, ದನ ಇರ್ಬೋದು, ಅದ್ರ ಮೇಲೆ ಮತ್ತೆ ಬೇಟೆಯಾಡಿ ಬರುತ್ತೋ ಅನ್ನುವಂತ ಆತಂಕ ಈಗ ಮರುಗಟ್ಟಿರುವಂತದ್ದು. ಹಾಗಾಗಿ ಅರಣ್ಯ ಇಲಾಖೆಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿಬೇಕು. ಯಾಕಂದ್ರೆ ರಾತ್ರಿ ಸಮಯದಲ್ಲಿ ಮತ್ತೆ ಚಿರತೆ ಬರಬಹುದು. ಆ ಭಾಗದಲ್ಲಿ ಸರಿಯೇ ಇರುವಂತ ಅರಣ್ಯ ಭಾಗದಿಂದ ಮತ್ತೆ ಚಿರತೆ ಗ್ರಾಮದೊಳಗೆ ಬರಬಹುದು. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆದಷ್ಟು ಬೇಗ ಬೋನ್ ಅನ್ನ ಇಟ್ಟು ಸೆರೆ ಹಿಡಿಬೇಕನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಈ ಬಗ್ಗೆ ಚಿರತೆ ಹೋರಾಟದ ಬಗ್ಗೆ ಒಂದು ಕಾರ್ಯಾಚರಣೆ ಇನ್ನಷ್ಟು ಆರಂಭ ಮಾಡ್ಬೇಕಾಗಿದೆ. ಯಾಕಂದ್ರೆ ಈಗ ಆರಂಭ ಮಾಡ್ಬೇಕಿತ್ತು, ಇನ್ನು ಕೂಡ ಆರಂಭ ಮಾಡಿಲ್ಲ. ಚಿರತೆ ಬಗ್ಗೆ ಇನ್ನೂ ಮತ್ತೊಮ್ಮೆ ಚಿರತೆ ಕಂಡು ಬಂದಲ್ಲಿ ಮಾಹಿತಿ ಕೊಡಿರುವಂತ ಒಂದು ಜಾಣ ಮಾತನ್ನ ಎಕ್ಸಾಕ್ಟ್ಲಿ ಯಾವಾಗ್ಲೂ ಪ್ರತಿ ಬಾರಿ ಕೂಡ ಅರಣ್ಯಾಧಿಕಾರಿಗಳ ಮೇಲೆ ಇರುವಂತಹ ಆರೋಪ ಅದೇ ಪರೀಕ್ಷೆ. ಯಾಕಂದ್ರೆ ಒಂದ್ಸಲ ಹೇಳಿರ್ತೀವಿ, ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ಮೇಲೆ ಬರ್ತಾರೆ ಅಂತ ಹೇಳಿ ಎಚ್ಚರಿಕೆ ವಹಿಸ್ಬೇಕಲ್ವಾ ಈಗ್ಲೇ? ಹೌದಾ ನಮಿತಾ, ಯಾಕಂದ್ರೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇಲ್ಲಿ ಬೆಳಿಗ್ಗೆ ಏನು ವಿಡಿಯೋ ವೈರಲ್ ಆಗಿತ್ತು, ಅದು ಸತ್ಯಾಸತ್ಯತೆ ಬಗ್ಗೆ ಕೂಡ ಅರಣ್ಯ ಇಲಾಖೆಗಳು ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಆ ವಿಡಿಯೋ ಹೌದಾ ಮತ್ತೆ ಚಿರತೆ ವಿಡಿಯೋದಲ್ಲಿ ಸರಿಯಾಗಿರುವಂತ ಚಿರತೆ ಈ ಭಾಗದೇ ಅನ್ನುವಂತ ಕೂಡ ಒಂದು ತನಿಖೆ ಕೂಡ ಆಗ್ತಾ ಇದೆ. ಮತ್ತೆ ಸ್ಥಳೀಯರು ಕೂಡ ಮಾಹಿತಿ ಕೊಟ್ಟಿದ್ದಾರೆ, ನಾವು ನೋಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಚಿರತೆ ಮತ್ತೊಮ್ಮೆ ಕಂಡು ಬಂದಲ್ಲಿ ಗ್ರಾಮಸ್ಥರು ಮಾಹಿತಿಯನ್ನು ಕೊಡ್ಬೇಕನ್ನುವಂತ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಇಷ್ಟೊತ್ತಿಗೆ ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಆ ಭಾಗದಲ್ಲಿ ಕೂಮಿಂಗ್ ಮಾಡ್ಬೇಕಾಗಿತ್ತು, ಆದ್ರೆ ಯಾವುದೇ ಕಾರ್ಯಾಚರಣೆ ಮಾಡಿಲ್ಲ. ಏನಾದ್ರೂ ಮಾಡ್ಬೇಕು ಅನ್ನುವಂಥದ್ದು ಕೂಗು ಗ್ರಾಮಸ್ಥರದ್ದು. ನಮಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿ ಪರೀಕ್ಷಿಸಿ ಸಂಜಯ್ ಹಾಗೇನೆ ಲೋಹಿತ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.